ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪಾಕಿಸ್ತಾನ್ ಜಿಂದಾಬಾದ್ ಜಟಾಪಟಿ ಸರ್ಕಾರದ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸಿದೆ ಬಿಜೆಪಿ ಬ್ರಿಗೇಡ್. ರಾಜ್ಯ ಸರ್ಕಾರವನ್ನ ವಜಾಗೊಳಿಸುವಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ ಮಾಡಿದೆ ಬಿಜೆಪಿ ಕಾಂಗ್ರೆಸ್ನ ಮಧ್ಯೆ ಪಾಕಿಸ್ತಾನ ಪರ ಘೋಷಣೆಯ ಜಟಾಪಟಿ ಬಹಳ ಜೋರಾಗಿ ನಡೀತಾ ಇದೆ. ಸರ್ಕಾರದ ವಿರುದ್ಧ ಹೋರಾಟವನ್ನ ಕಳೆದ 3 ದಿನಗಳಿಂದ ಬಿಜೆಪಿ ನಡೆಸ್ತಾ ಇದ್ದು ಆ ಹೋರಾಟವನ್ನ ಈಗ ತೀವ್ರಗೊಳಿಸಿದೆ. ರಾಜ್ಯ ಸರ್ಕಾರವನ್ನ ವಜಾಗೊಳಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ ಮಾಡಿದೆ. ರಾಜ್ಯಪಾಲರ ಅಂಗಳ ತಲುಪಿದ ಈ ಜಂಗಿ ಕುಸ್ತಿ ಸರ್ಕಾರದಿಂದ ವರದಿ ತರಿಸಿಕೊಳ್ಳುವುದಾಗಿ ಹೇಳಿದ್ದಾರೆ ರಾಜ್ಯಪಾಲರು. ಎಫ್ಎಸ್ಎಲ್ ವರದಿ ಬಹಿರಂಗಗೊಳಿಸುವಂತೆಯೂ ಸರ್ಕಾರಕ್ಕೆ ಬಿಜೆಪಿ ಆಗ್ರಹಿಸಿದೆ. ಆರ್ ಅಶೋಕ್, ಮಾಜಿ ಸಿಎಂ ಬೊಮ್ಮಾಯಿ ನೇತೃತ್ವದ ನಿಯೋಗ ಎಫ್ಎಸ್ಎಲ್ ವರದಿ ಬಹಿರಂಗಕ್ಕೆ ಆಗ್ರಹ ಮಾಡಿದೆ. ನಿನ್ನೆ ಅಷ್ಟೇ ವಿಧಾನಸೌಧದಿಂದ ರಾಜಭವನದ ತನಕ ಪಾದಯಾತ್ರೆ ತೆರಳಿ ರಾಜ್ಯಪಾಲರಿಗೆ ಆರ್ ಅಶೋಕ್ ಮತ್ತು ಮಾಜಿ ಸಿಎಂ ಬೊಮ್ಮಾಯಿ ನೇತೃತ್ವದ ನಿಯೋಗ ಮನವಿಯನ್ನ ಸಲ್ಲಿಸಿದೆ. ದೂರನ್ನ ಕೊಟ್ಟಿದೆ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ವಜಾಗೊಳಿಸುವಂತೆ. ಗೌರವಾನ್ವಿತ ರಾಜ್ಯಪಾಲರನ್ನ ಮಧ್ಯಾಹ್ನ ಕೂಡ ಬಂದಿದ್ರಿ, ಆದರೆ ಅವರು ಪ್ರವಾಸದಲ್ಲಿದ್ದರಿಂದ ಈಗ ಬಂದು ಸಮಯ ಕೊಟ್ಟಿದ್ರು, ಬಂದು ಅವ್ರ ಜೊತೆ ಮಾತಾಡಿದ್ರಿ. ಏನು ವಿಧಾನಸೌಧ ಭಯೋತ್ಪಾದಕರ ತಾಣ ಆಗ್ತಾ ಇದೆ, ಸ್ಲೀಪಿಂಗ್ ಸೆಲ್ ಆಗ್ತಾ ಇದೆ, ಕರ್ನಾಟಕದ ಜನ ಆತಂಕದಲ್ಲಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಗೌರವಾನ್ವಿತ ರಾಜ್ಯಪಾಲರಿಗೆ ಹೇಳಿದಿರಿ. ಅವರು ಸಹ ಆಘಾತವನ್ನು ವ್ಯಕ್ತ ಮಾಡಿದ್ದಾರೆ. ನಾನು ಕರ್ನಾಟಕದಂಥ ಒಂದು ಪೀಸ್ಫುಲ್ ಶಾಂತಿಯ ಒಂದು ನಾಡಿದು, ಈ ಶಾಂತಿಯ ನಾಡಲ್ಲಿ ವಿಧಾನಸೌಧ ಒಳಗಡೆ ಈ ಥರ ಘೋಷಣೆ ಕೂಗಿರೋದು ನನಗೂ ಕೂಡ ಆಘಾತ ಆಗಿದೆ. ನಾನು ಕೂಡಲೇ ಅಧಿಕಾರಿಗಳ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ ಮತ್ತು ವರದಿಯನ್ನು ತರಿಸ್ಕೊಂಡು ಅದನ್ನು ಕೇಂದ್ರಕ್ಕೆ ಕಳಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅವರು ಕೂಡ ಸೀರಿಯಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.